ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಒಂದು ಸ್ಕೂಲ್ಗೆ ಹೋಗಿದ್ದೆ ಕರ್ಕೊಂಬರೋಣ ಅಂತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆಗೂ ಸ್ಕೂಲ್ಗೂ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ. ಸೊ ಕರ್ಕೊಂಡು ಬಂದೆ. ನೋಡಿ, ಶೂ ರಿಮೂವ್ ಮಾಡೋಣ ಅಂತ ಅವನೇ ಟ್ರೈ ಮಾಡ್ತಾ ಇದ್ದಾನೆ. ಆಗಲಿಲ್ಲ. ನಾನೇ ಶೂ ರಿಮೂವ್ ಮಾಡಿಸಿ ಫ್ರೆಶ್ನಪ್ ಕೂಡ ಮಾಡಿಸಿ ಸ್ವಲ್ಪ ನೀರು ಕೊಡ್ತಾ ಇದ್ದೀನಿ ಕುಡಿ ಅಂತ. ಮತ್ತು ಬ್ಯಾಗ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ, ಏನೆಲ್ಲ ಮಾಡ್ಕೊಂಬಂದಿದ್ದಾನೆ. ಏನಕ್ಕೆ ಅಂತಂದರೆ ಅವನಿಗೆ ದಿನ ಬಾಕ್ಸ್ ಕಳಿಸ್ತೀನಲ್ವಾ, ಅವನು ಫಿನಿಶ್ ಮಾಡ್ಕೊಂಡು ಬರಲ್ಲ, ಹಾಗೆ ತೊಗೊಂಬರ್ತಾನೆ. ಸೊ ಯೂಶ್ವಲಿ ಇವತ್ತು ಕೂಡ ಹಾಗೆ ತೊಗೊಂಬಂದಿದ್ದ, ಅದನ್ನೇ ತಿನ್ನಿಸ್ತಾ ಇದ್ದೀನಿ. ಇಫ್ ಇಟ್ ಈಸ್ ಕಂಪ್ಲೀಟ್ ಮಾಡ್ಕೊಂಬಂದಿದ್ದರೆ ಮನೇಲಿ ಯಾವ್ದಾನ ಹಣ್ಣಿದ್ದಿದ್ರೆ ಕೊಡ್ತಿದ್ದೆ. ಸೊ ಡೈರಿ ಚೆಕ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅವರು ಏನಾನ ಹೋಮ್ವರ್ಕ್ ಕೊಟ್ಟರೆ ಅದ್ರಲ್ಲಿ ಬರೀತಾರೆ. ಸೊ ನೋಟ್ ಮಾಡಿರ್ತಾರಲ್ವ, ಅದನ್ನು ಚೆಕ್ ಮಾಡಿದೆ. ನೋಡಿ, ನಾನು ತಿನ್ಸೋಕೋದ್ರೆ ಉಲ್ಟಾ ನನಗೆ ತಿನ್ನಿಸ್ತಾ ಇದ್ದಾನೆ ಅವನು. ಹೀಗಿರುತ್ತೆ ಅವ್ನು ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ನಮ್ಮ ಟೈಮಿಂಗ್ಸು. ಸೊ ಅವನಿಗೆ ತಿನ್ನಿಸ್ತಾನೆ ಕ್ವೆಶನ್ಸ್ ಕೇಳ್ತೀನಿ ನಾನು, ಕ್ರಾಸ್ ಕ್ವೆಶನ್ಸ್. ಏನು ಅಂತಂದರೆ, ಸ್ಕೂಲಲ್ಲಿ ಏನು ಮಾಡಿದ್ರಿ, ಮಿಸ್ ಏನು ಹೇಳ್ಕೊಟ್ರು, ಆಮೇಲೆ ನೀವೇನು ಕಲ್ತ್ರಿ, ಈ ಥರ ಕ್ವೆಶನ್ಸ್ ಕೇಳಿದ್ರೆ ಅವ್ನಿಗೆ ಹೇಳ್ತಾನೆ. ಇವನ್ ಅವ್ನಿಗೆ ಹೇಳಕ್ಕೆ ಬರಲ್ಲ, ಇನ್ನು ಫ್ಯೂಚರಲ್ಲಿ ಅವನಿಗೆ ಸೆಟ್ ಆಗುತ್ತಲ್ವಾ ರುಟೀನು, ಸ್ಕೂಲ್ಗೆ ಹೋಗಿ ಬಂದಾದ್ಮೇಲೆ ಏನಾಯಿತು ಏನಿಲ್ಲ ಸ್ಕೂಲಲ್ಲಿ ಹೇಳಬೇಕು ಅಂತ. ಸೊ ಹಾಗಾಗಿನೇ ಒಂದು ರುಟೀನ್ ಸೆಟ್ ಮಾಡೋಣ ಅಂತ ಅಷ್ಟೆ. ಸೊ ತಿನ್ಸಾದ್ಮೇಲೆ ನೆಕ್ಸ್ಟ್ ಏನು, ಮಲಗಿಸೋದು. ಆಲ್ಮೋಸ್ಟ್ ಒಂದು 15 ಮಾಡಿಬಿಡ್ತಾನೆ ಮಲಗೋಕ್ಕೆ. ಅಷ್ಟು ಬೆಡ್ಡಿಗೆ ಬಂದಾದ್ಮೇಲೆ ಡೈರೆಕ್ಟಾಗಿ ಮಲ್ಕೊಳಲ್ಲ, ಚೆನ್ನಾಗಿ ಬೆಡ್ ಮೇಲೆ ಒದ್ದಾಡ್ತಾನೆ. ಒದ್ದಾಡಿ ಫುಲ್ ಟಯರ್ಡ್ ಆದ್ಮೇಲೆ ನಿದ್ದೆ ಮಾಡೋದು ಅವನು. ಸೊ ನೋಡಿ, ಮಲ್ಕೊಂಡ. ನಾನು ಬ್ಲ್ಯಾಂಕೆಟ್ ಎಲ್ಲ ನೀಟಾಗಿ ಹೊದಿಸಿ ಆಮೇಲೆ ಅವ್ನು ಮಲ್ಕೊಂಡಾದ್ಮೇಲೆ ನನ್ನ ಕೆಲಸ ಇರುತ್ತಲ್ವಾ. ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ. 2 ದಿನ ಆಗಿತ್ತು ಮನೇಲಿ ತುಪ್ಪ ಖಾಲಿಯಾಗಿ. ಸೊ ಯೂಶ್ವಲಿ ನಾನು ಮನೆಯಲ್ಲೇ ತುಪ್ಪ ಮಾಡ್ತೀನಿ, ಕೆನೆ ತೆಗ್ದಿಟ್ಟು. ಸೊ ಆಚೆಯಿಂದ ಅಂದರೆ ರೆಡಿಮೇಡ್ ತಂದೇ ಇಲ್ಲ, ಅವನು ಹುಟ್ದಾಗಿಂದ ನಾನು ಮನೆಯಲ್ಲೇ ಮಾಡ್ತೀನಿ. ಸೊ ತಿಂಗಳಿಗೆ 1-2 ಸಲ ಮಾಡಿದ್ರೆ ಸಾಕು, ಅವನೊಬ್ಬನೇ ತುಪ್ಪ ತಿನ್ನೋದ್ರಿಂದ ಆಗುತ್ತೆ ನಮಗೆ. ಒಂದು ಸರಿ ಮಾಡಿದ್ರೆ 1/4 kg ಬರುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೈಮಲ್ಟೇನಿಯಸ್ಲಿ ಮಧ್ಯಾಹ್ನ ಅಡುಗೆಗೂ ಕೂಡ ನಾನು ಇವತ್ತು ರೈಸ್ ಮತ್ತು ಟೊಮೊಟೊ ಪಪ್ಪು ಮಾಡೋಣ ಅಂತ ರೈಸು ಟೊಮೊಟೊ ಪಪ್ಪು ಗ್ಯಾಸ್ ಮೇಲೆ ಇಟ್ಟಿದ್ದೆ. ಸೊ ಇದನ್ನೂ ಆಗ್ತಾಯಿತ್ತು, ಆ ಕಡೆ ಅಡುಗೆ ಕೂಡ ಆಗ್ತಾಯಿತ್ತು. ಎಲ್ಲ ಕೆಲಸ ಆಗುತ್ತೆ, ಅವ್ನು ಮಲ್ಕೊಂಡಾದಾಗೆ ಮಾಡ್ಕೋಬೇಕಲ್ವಾ, ಹಾಗಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೆಣ್ಣೆ. ಸೊ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ನೀಟಾಗಿ ಕ್ಲೀನಾಗಿ ಉಂಡೆ ಮಾಡಿಕೊಂಡು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ಪಾತ್ರೆ ನೋಡಿ ಮಾಡಿಕೊಂಡೆ. ಸೊ ಏನಂತಂದರೆ, ಒಂದು 2-3 ಸರ್ತಿ ಚೆನ್ನಾಗಿ ತೊಳೆದ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ನಾನೊಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ನೋಡಿದ್ರಲ್ವಾ, ಒಂದು 1/4 kg ಮೇಲೆ ಇದೆ ತಾನೇ ಬೆಣ್ಣೆ. ಹೌದು, ಇಷ್ಟಿದ್ರೆ ಒಂದು 1/4 kg ಅಷ್ಟು ತುಪ್ಪ ಬರುತ್ತೆ ನಮಗೆ. 15 ದಿನ ಸಾಕು ಅವನಿಗೊಬ್ಬನಿಗೆ ಅಲ್ವಾ, ಹಾಗಾಗಿ ಇಮಿಡಿಯೇಟಾಗಿ ನಾನು ತುಪ್ಪ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ತುಪ್ಪ ಇಲ್ಲ ಅಂತ ಹೇಳಿದ್ನಲ್ವಾ, ಹಾಗಾಗಿ. ನೋಡಿ, ಕಾಸ್ಕೊಳ್ತಾ ಇದ್ದೀನಿ ಆಲ್ರೆಡಿ. ಸೊ ಇದು ಗೋಲ್ಡನ್ ಬ್ರೌನ್ ಬರಬೇಕು, ಆಚೆ ಎಲ್ಲ ಗೋಲ್ಡನ್ ಬ್ರೌನ್ ಆದರೆ ತುಪ್ಪ ರೆಡಿ ಆಯಿತು ಅಂತ ಅರ್ಥ. ನೋಡಿ ಬಂದಿದೆ ಅಲ್ವಾ, ಬಬಲ್ಸ್ ಬಬಲ್ಸ್. ಸೊ ಇದಕ್ಕೆ ಸ್ವಲ್ಪ ನಾನು ವೀಳ್ಯದೆಲೆ, ಒಣಮೆಣಸಿನ್ಕಾಯಿ, ಉಪ್ಪು ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಒಂದು 10-15 ನಿಮಿಷ ಬಿಡ್ತೀನಿ. ಅದಾದಮೇಲೆ ಸೋಸೋದೆ. ಏನಕ್ಕಂದರೆ ಅದು ಹಾಕೋದ್ರಿಂದ ತುಪ್ಪದ್ದು ಅರೋಮಾ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಸೂಪರಾಗಿರುತ್ತೆ ಅಂತ ಅಷ್ಟೆ. ಸೊ ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟಿದ್ದ. ನಿಮ್ಗೆ ಹೇಳಿದ್ನಲ್ವ ಅವಾಗೆ, ರೈಸು ಟೊಮೊಟೊ ಪಪ್ಪು ಮಾಡ್ತೀನಿ ಅಂತ. ಸೊ ಅದೂ ಆಯಿತು. ಸೊ ಊಟ ಮಾಡಿಸೋಣ ಅಂತ ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೆ. ಏನು ಅಂತಂದರೆ, ಅವನಿಗೆ ಸ್ವಲ್ಪ ಮಧ್ಯಾಹ್ನನೇ ನಾನು ಮೊಸರು ಕೊಡೋದು, ರಾತ್ರಿ ಹೊತ್ತು ಕೊಡಲ್ಲ. ಯೂಶ್ವಲಿ ರಾತ್ರಿ ಹೊತ್ತು ಕೊಡಬಾರ್ದು ಅಂತಾರಲ್ವಾ, ಹಾಗಾಗಿನೇ. ಸೊ ಇವತ್ತೇನೋ ಅವನಿಗೆ ತುಂಬ ಹೊಟ್ಟೆ ಹಸಿವಾಗಿತ್ತಲ್ವಾ, ಹಾಗಾಗಿ ಊಟ ಮಾಡ್ತಾ ಇದ್ದಾನೆ ನೀಟಾಗಿ ಕೂತ್ಕೊಂಡು. ಇಲ್ಲಾಂದರೆ ತುಂಬ ಅಡ್ಡಾಡಿಸ್ತಾನೆ, ಒಂದು ಹತ್ರ ಕೂತ್ಕೊಂಡು ಊಟನೇ ಮಾಡಲ್ಲ. ಸೊ ಅವನದು ಊಟ ಆದಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ. ನಮ್ಮಿಬ್ಬರದ್ದು ಊಟ ಆದಮೇಲೆ ನೆಕ್ಸ್ಟ್ ಏನು, ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಅವನಿಗೆ ಸ್ಲ್ಯಾಬ್ ಮೇಲೆ ಕುಂದ್ರಿಸಿ ಅವನ ಹತ್ರ ಮಾತಾಡ್ಕೊತ ವಾಶ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಒನ್ಸ್ ವಾಶ್ ಎಲ್ಲ ಮಾಡಿ ಆದಮೇಲೆ ನೆಕ್ಸ್ಟು ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ 4:15 ಆಗಿಬಿಟ್ಟಿತ್ತು. ಸೊ ನನಗೂ ಟೈಮ್ ಆಗುತ್ತಲ್ವ, 5:15 ನಾನು ಲಾಗಿನ್ ಮಾಡಬೇಕು. ಸೊ ಹಾಗಾಗಿ ಬೇಗ ಬೇಗ ಈವ್ನಿಂಗ್ದು ಕಸ ಕೂಡ ಅಂದ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ 2 ಸರ್ತಿ ನಾನು ಮಾಪಿಂಗ್ ಮಾಡ್ತೀನಿ. ಏನಕ್ಕಂದರೆ ಅವ್ನು ಚಿಕ್ಕವನಿರೋದ್ರಿಂದ ತುಂಬ ಅಡ್ಡಾಡ್ತಾನೆ, ಡಸ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಮಾಪ್ ಮಾಡ್ತಾ ಇದ್ದೀನಿ ನೋಡಿ. ಇದಾದಮೇಲೆ ನಾನು ಸ್ನಾನಕ್ಕೆ ಕೂಡ ಹೋಗಬೇಕು.
ಸೊ ಅದಕ್ಕೆ ಬೇಗ ಬೇಗ ಈ ಕೆಲಸ ಮುಗಿಸಿ ಟಿ ವಿ ಆನ್ ಮಾಡ್ಕೊಟ್ಟು ಹೋಗಿರ್ತೀನಿ ನಾನು ಸ್ನಾನ ಮಾಡೋಕೆ ಹೋಗಿನ ಮುಂಚೆ ಒಬ್ಬನೇ ಇರ್ತಾನಲ್ವಾ ಸೊ ಹಾಗಾಗಿ ನಂದು ಸ್ನಾನನೂ ಆಯಿತು. ಸೊ ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಇಬ್ರು ಗ್ರೌಂಡಿಗೆ ಬರ್ತೀವಿ. ಒಂದು ಅರ್ಧ ಗಂಟೆ ಆಡಿಸ್ತೀನಿ ಚೆನ್ನಾಗಿ ಅವನಿಗೆ. ಸೊ ಆಚೆನೂ ಕರ್ಕೊಂಬರ್ಬೇಕಲ್ವಾ ಮಕ್ಕಳಿಗೆ. ಸೊ ಹಾಗಾಗಿ ಡೈಲಿ ಕರ್ಕೊಂಬರ್ತೀವಿ ನಾವು. ನಾನು ವರ್ಕ್ ಫ್ರಮ್ ಹೋಮ್ ದಿನ ನಾನು ಕರ್ಕೊಂಬರ್ತೀನಿ. ನಾನು ಆಫೀಸ್ಗೆ ಹೋಗೋ ದಿನ ನನ್ನ ಹಸ್ಬೆಂಡ್ ಕರ್ಕೊಂಡು ಬರ್ತಾರೆ. ಸೊ ಹೀಗೆ ನಾವು ಟೈಮ್ ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಆಟ ಆಡ್ಸ್ಕೊಂಡು ಬಂದಾದ್ಮೇಲೆ ಟೈಮ್ ಆಗಿಬಿಟ್ಟಿತ್ತು. ಸೊ ಲಾಗಿನ್ ಮಾಡೋಣ ಅಂತ ಲಾಗಿನ್ ಮಾಡಿ ಮೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಫ್ರೆಶ್ನಪ್ ಆಗಕ್ಕೆ ಹೋಗಿದ್ರು. ಮನೇಲಿ ಸ್ಯಾಂಡ್ವಿಚ್ ಬ್ರೆಡ್ ಇತ್ತು. ಸೊ ಹಾಗಾಗಿ ಸ್ಯಾಂಡ್ವಿಚ್ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಶೂಟ್ ಏನು ಮಾಡ್ಕೊಂಡಿಲ್ಲ ನಾನು. ಏನಕ್ಕೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಲ್ವಾ ಹೇಗೆ ಮಾಡೋದು ಅಂತ ಅದಕ್ಕೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಸ್ವಲ್ಪ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಗಾರ್ಲಿಕ್ ಬ್ರೆಡ್ ಕೂಡ ಆಯಿತು. ಆ ಕಡೆ ಟೀ ಕೂಡ ಇಟ್ಕೊಂಡಿದ್ದೆ ನಾನು ಈವ್ನಿಂಗ್ ಟೈಮ್ ಅಲ್ವಾ. ಸೊ ಇದನ್ನು ಮಾಡ್ಕೊಂಡು ತಿಂದು ಟೀ ಕೂಡ ಕುಡಿದು ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು ನೋಡಿ. ಸೊ ನಾನು ಕೆಲಸ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಅವನ ಜೊತೆ ಬುಕ್ ತೊಗೊಂಡು ಏನೋ ಓದಿಸ್ತಾ ಇದ್ದಾರೆ. ಅಷ್ಟರೊಳಗೆ ನನಗೊಂದು ಅರ್ಧ ಗಂಟೆ ಟೈಮ್ ಸಿಕ್ಕಾಗ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತೀನಿ. ಹಾಗೆ ಮಧ್ಯಾಹ್ನ ನಾನು ಡೈರಿ ಚೆಕ್ ಮಾಡಿದ್ನಲ್ವಾ ಅದರಲ್ಲಿ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಸ್ಲ್ಯಾಂಟಿಂಗ್ ಲೈನ್ ಅಂತ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದರು. ಸೊ ಬುಕ್ಕಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಹೋಲ್ಡ್ ಮಾಡೋಕ್ಕಾಗಲ್ಲ ಪೆನ್ಸಿಲು. ಸೊ ಹಾಗಾಗಿ ನಾನು ಮೊದಲು ಸ್ಲೇಟಲ್ಲೇ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ ವರ್ಕ್ ಫ್ರಮ್ ಹೋಮ್ ದಿನ ನಂದು ಡೇ ರುಟೀನು. ಆರಾಮಾಗಿ ನೀಟಾಗಿ ಇರುತ್ತೆ ನೋಡಿ. ಸೊ ಅಷ್ಟೊತ್ತಿಗೆ ಒಂದು 8 ಆಗಿಬಿಡುತ್ತೆ. ಕೆಲಸ ಮಾಡ್ಕೊತಾನೆ ಅವನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊತಾನೆ ನನ್ನ ಹಸ್ಬೆಂಡು ಗಂಜಿ ಮಾಡ್ತಾರೆ ರಾತ್ರಿ ಅವನಿಗೆ. ಏನಕ್ಕಂದರೆ ನಾನು ಕೆಲಸ ಮಾಡ್ತಿರ್ತೀನಲ್ವಾ ನೈಟ್ ಹೊತ್ತು ಅವರೇ ರಾಗಿ ಗಂಜಿ ಮಾಡಿ ಊಟ ಮಾಡಿಸೋದು. ಯೂಶ್ವಲಿ ಅವನಿಗೆ ಒಂದು ಹೊತ್ತು ನಾವು ಕಂಪಲ್ಸರಿ ರಾಗಿ ಗಂಜಿ ಕೊಟ್ಟೇ ಕೊಡ್ತೀವಿ, ಅದು ರಾತ್ರಿ. ಸೊ ಅವ್ನು ತಿನ್ನಿಸಿ ಆದಮೇಲೆ ಅರ್ಧ ಗಂಟೆ ಆಟ ಆಡಿಸ್ತೀವಿ, ಇಮಿಡಿಯೇಟ್ ಮಲಗಿಸಲ್ಲ. ಸೊ ಆಟ ಆಡಿಸಿ ಅವರು ಮಲಗಿಸ್ತಾರೆ. ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ಹೀಗಿರುತ್ತೆ ನಮ್ಮದು ಡೇ ರುಟೀನ್. ಫುಲ್ ಡೇ ವರ್ಕ್ ಫ್ರಮ್ ಹೋಮ್ ದಿನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.